ಎಲ್ಲರೂ ಹೇಗಿದ್ರೆ ವೆಲ್ಕಮ್ ಬ್ಯಾಕ್. ಸೊ ಈ ರೀಡಿಂಗ್ ಹೇಗಿದೆ ಅಂತ ನೋಡೋಣ. ಓಕೆ, ಸೊ ಏನಾಗ್ತಿದೆ ನಿಮ್ಮ ಲೈಫ್ ಅಂತ ನೋಡೋಣ. ಓಕೆ, ಸೊ ಇದು ಟೈಮ್ಲೆಸ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೆ ಹಾಗೆ ತಗೊಳ್ಳಿ. ಆ್ಯಂಡ್ ಆ 3 ಕಾರ್ಡ್ಸಲ್ಲಿ ಯಾವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ತಿರೋ ನಿಮ್ಮ ಇಂಟ್ಯೂಷನ್ ಕೇಳಿ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಬನ್ನಿ ರೀಡಿಂಗ್ ನೋಡೋಣ. ಎಲ್ಲರೂ ಹೇಗಿದ್ರೆ ವೆಲ್ಕಮ್ ಬ್ಯಾಕ್. ಸೊ ಏನಾಗ್ತಿದೆ ಅಂತ ನೋಡೋಣ. ಓಕೆ, ಸೊ ಇದು ಟೈಮ್ಲೆಸ್ ರೀಡಿಂಗ್. ನಿಮಗೆ ಹೇಗೆ ಬೇಕಾದ್ರೂ ಹಾಗೆ ಅನ್ವಯ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಯಾವುದನ್ನ ಒಂದು ಕಾರ್ಡ್ ಚೂಸ್ ಮಾಡಿ. ಓಕೆ, ಸೊ ನಾನು ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡೋರಿಗೆ ರೀಡಿಂಗ್ ಇದು. ಓಕೆ, ಸೊ ಏನಾಗ್ತಿದೆ ನಿಮ್ಮ ಲೈಫಲ್ಲಿ ಅಂತ ನೋಡೋಣ. ಓಕೆ, ಸೊ ಟೈಮ್ಲೆಸ್ ರೀಡಿಂಗ್. ಸೊ ನೀವು ಯಾವಾಗ ನೋಡಿದ್ರು ಇದು ನಿಮಗೆ ಅನ್ವಯ ಆಗುತ್ತೆ. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತಗೊಳ್ಳಿ. ಜನರಲ್ ರೀಡಿಂಗ್ ಇದು. ಓಕೆ, ಆ್ಯಂಡ್ ಓಕೆ, ಸೊ ಯಾರೋ ನಿಮ್ಮನ್ನು ಹುಡುಕ್ತಿದ್ದಾರೆ. ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ಕೆಲವ್ರಿಗೆ ಪಾಸ್ಟ್ ಇರ್ಬೋದು. ಓಕೆ, ಆ್ಯಂಡ್ ಇನ್ನು ಕೆಲವ್ರಿಗೆ ಈ ಪರ್ಸನ್ ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಬಟ್ ಇವ್ರಿಗೆ ಹೇಳಲಿಕ್ಕೆ ಆಗ್ತಿಲ್ಲ ಅಂತ ಬರ್ತಿದೆ. ಓಕೆ, ಸೊ ಮೇಜರ್ ಸ್ಯಾಜಿಟೇರಿಯಸ್ ಇರ್ಬೋದು ಈ ಪರ್ಸನ್ ಅಂತ ಬರ್ತಿದೆ. ಅಂದರೆ ತುಂಬ ಅವ್ರ ಪಾಡಿಗೆ ಅವ್ರು ಇರುವಂಥ ವ್ಯಕ್ತಿತ್ವ. ಓಕೆ, ಸೊ ಈ ಪರ್ಸನ್ ನಿಮಗೇನೋ ಹೇಳಬೇಕು ಅಂತ ಬಯಸ್ತಿದ್ದಾರೆ. ಮೋಸ್ಟ್ಲಿ ಈ ಒಂದು ಇದೊಂದು ತಿಂಗಳಲ್ಲಿ ಲೈಕ್ ಈ ಪರ್ಸನ್ ಮೋಸ್ಟ್ಲಿ ನಿಮ್ಗೇನೋ ಹೇಳ್ತಾರೆ. ಓಕೆ, ಆ್ಯಂಡ್ ಕೆಲವ್ರಿಗೆ ಇದು ಪಾಸ್ಟ್ ಪರ್ಸನ್ ಸಹ ಆಗಿರ್ಬೋದು. ಓಕೆ, ಆ್ಯಂಡ್ ನಾನಿಲ್ಲಿ ಮೂನ್ ನೋಡ್ತಾ ಇದ್ದೀನಿ. ಸೊ ಮೋಸ್ಟ್ಲಿ ಇವರ ಏರ್ ಸೈನ್, ಮೂನ್ ಏರ್ ಸೈನ್ ಇರ್ಬೋದು. ಓಕೆ, ಸೊ ಇವ್ರ ಮೂನ್ ಏರ್ ಸೈನ್ ಇರ್ಬೋದು. ಓಕೆ, ಸೊ ಎಲ್ಲೋ ಹೋಗೋ ಪ್ಲ್ಯಾನ್ಸ್ ಇದು, ಬಟ್ ಏನೋ ಕ್ಯಾನ್ಸಲ್ ಆಗಿದೆ. ಓಕೆ, ಸೊ ನಿಮ್ಗೇನು ಪ್ಲ್ಯಾನ್ಸ್ ಆಗಿರುತ್ತೆ, ಬಟ್ ಅದು ಕ್ಯಾನ್ಸಲ್ ಆಗ್ತಾ ಇದೆ. ಓಕೆ, ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ, ಬಟ್ ಅದೆಲ್ಲ ಒಳ್ಳೇದಕ್ಕಾಗ್ತದೆ. ಡೋಂಟ್ ವರಿ. ಓಕೆ, ಡೆಫಿನೆಟ್ಲಿ ಮೋಸ್ಟ್ಲಿ ಫ್ರೆಂಡ್ಸ್ ಜೊತೆ ಎಲ್ಲೋ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀರಾ, ಕ್ಯಾನ್ಸಲ್ ಆಗ್ತಿದೆ. ಆ್ಯಂಡ್ ಯಾವುದೋ ಫಂಕ್ಷನ್ಗೆ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ, ಅದು ಕ್ಯಾನ್ಸಲ್ ಆಗ್ತಿದೆ. ಬಟ್ ಓಕೆ, ಸೊ ಇನ್ನೊಂದು ಸ್ವಲ್ಪ ದಿನ. ಓಕೆ, ಸೊ ಇದು ಸರಿ ಹೋಗುತ್ತೆ. ಆ್ಯಂಡ್ ಓಕೆ, ಸೊ ಯಾರೋ ಮೀಟ್ ಮಾಡ್ಬೋದು ನೀವು. ಓಕೆ, ಸೊ ಈ ವ್ಯಕ್ತಿ ತುಂಬ ವರ್ಷದಿಂದ ಪರಿಚಯ ಇರ್ಬೋದು ನಿಮಗೆ. ಓಕೆ, ಸೊ ಅಂಥ ವ್ಯಕ್ತಿನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ ಅಂತ ಅನ್ಸುತ್ತೆ, ಅಥವಾ ಯಾರೋ ನಿಮಗೆ ಪ್ರಪೋಸ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಓಕೆ, ಸೊ ನೀವು ಪ್ರಪೋಸಲ್ ವೆಯ್ಟ್ ಮಾಡ್ತಿದ್ರೆ, ಅಥವಾ ನೀವು ಮ್ಯಾರೇಜ್ ಪ್ರಪೋಸಲ್ ಎಸ್ಪೆಷಲಿ ವೆಯ್ಟ್ ಮಾಡ್ತಿದ್ರೆ, ನಿಮಗೆ ಗುಡ್ ನ್ಯೂಸ್ ಇದೆ. ವಾವ್. ಓಕೆ, ಸೊ ಕ್ಲೇಮ್ ಮಾಡಿ ರೀಡಿಂಗ್ನ ಆ್ಯಂಡ್ ಹೈಪ್ ಮಾಡಿ ರೀಡಿಂಗ್ನ. ಓಕೆ, ಸೊ ನೀವು ಇದುವರೆಗೂ ಈ ವಿಡಿಯೋ ನೋಡಿದ್ದೀರಾ, ಈ ರೀಡಿಂಗ್ ನೋಡಿದ್ದೀರಾ ಅಂದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸಹ ಮಾಡಿ ಆ್ಯಂಡ್ ಹೈಪ್ ಕೂಡ ಕೊಡಿ. ಓಕೆ, ಸೊ ಡೆಫಿನೆಟ್ಲಿ ಇದನ್ನ ಕ್ಲೇಮ್ ಮಾಡಿದಾಗ ಆಗುತ್ತೆ. ಓಕೆ, ಆ್ಯಂಡ್ ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಪರ್ಸನ್ ನನಗೆ ಕಾಣ್ತಿದೆ. ತುಂಬ ಸಾಫ್ಟ್ ಹಾರ್ಟೆಡ್ ಪರ್ಸನ್. ಅಂದರೆ ಇವರು ಯಾರಿಗೂ ಲೈಕ್ ಯಾರ ಜೊತೆ ಜಗಳ ಎಲ್ಲ ಆಡೋಕ್ಕೆ ಹೋಗಲ್ಲ. ಓಕೆ, ಸೊ ಅಂಥ ಒಂದು ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆ್ಯಂಡ್ ಈ ಪರ್ಸನ್ ಮೋಸ್ಟ್ಲಿ ನಿಮಗೆ ಪರಿಚಯ ಇದ್ದಾರೆ. ಓಕೆ, ಸೊ ಅಂಥ ಒಂದು ವ್ಯಕ್ತಿ. ಓಕೆ, ಆ್ಯಂಡ್ ತುಂಬ ಅವ್ರಿಗೆ ಮೋಸ್ಟ್ಲಿ ಲೈಕ್ ಮನಿ ಮ್ಯಾಟರ್ಸಲ್ಲಿ ತುಂಬ ಲೈಕ್ ಅವರು ತುಂಬ ಲೈಕ್ ಯೋಚನೆ ಮಾಡುವಂಥ ವ್ಯಕ್ತಿ. ಓಕೆ, ಆ್ಯಂಡ್ ಮೋಸ್ಟ್ಲಿ ಲೈಫಲ್ಲಿ ಓಕೆ, ಸೊ ಮನಿ ಮ್ಯಾಟರ್ಸಲ್ಲಿ ತುಂಬ ಯೋಚನೆ ಮಾಡುವಂಥ ವ್ಯಕ್ತಿತ್ವ. ಆ್ಯಂಡ್ ತುಂಬ ಮೋಸ್ಟ್ಲಿ ಕೆಲವ್ರಿಗೆ ಇವ್ರು ನಿಮಗಿಂತ ಲೈಕ್ ಏನೋ ತುಂಬ ಥಿಂಕಿಂಗಲ್ಲಿ ಮೆಚೂರ್ಡ್ ಇರ್ತಾರೆ. ಓಕೆ, ಸೊ ಮೋಸ್ಟ್ಲಿ ನಿಮಗಿಂತ ಥಿಂಕಿಂಗಲ್ಲಿ ತುಂಬ ಮೆಚೂರ್ಡ್ ಆಗಿ ಥಿಂಕ್ ಮಾಡುವಂಥ ವ್ಯಕ್ತಿ. ಓಕೆ, ಆ್ಯಂಡ್ ಯಾರು ಲೈಕ್ ಏನೋ ಇವ್ರಿಗೆ ಮೋಸ್ಟ್ಲಿ ಯಾರೋ ಪಾಸ್ಟಲ್ಲಿ ಹರ್ಟ್ ಮಾಡಿರ್ಬೋದು. ಓಕೆ, ಸೊ ಅದರಿಂದ ಈ ಪರ್ಸನ್ ಈ ಥರ ಲೈಕ್ ನಿಮ್ಗೆ ಅನ್ಸುತ್ತೆ ಅಂತ ಅನ್ಸುತ್ತೆ. ಓಕೆ, ಇವ್ರು ಯಾರ ಹತ್ರನೂ ಏನು ಶೇರ್ ಮಾಡಲ್ಲ. ಓಕೆ, ಸೊ ಅಂಥ ವ್ಯಕ್ತಿ ಅಂತ ಅನ್ಸುತ್ತೆ. ಬಟ್ ಡೋಂಟ್ ವರಿ, ಈ ಪರ್ಸನ್ ನೋಡೋದಕ್ಕೆ ಆಗಿದ್ದಾರೆ ಅಷ್ಟೇ. ಬಟ್ ಲೈಕ್ ಇವರ ಮನಸ್ಸು ತುಂಬ ಸಾಫ್ಟ್ ಇದೆ, ತುಂಬ ಎಮೋಷ್ನಲ್ ಅಂತ ವ್ಯಕ್ತಿತ್ವ ಇದೆ. ಓಕೆ, ಆ್ಯಂಡ್ ಮೋಸ್ಟ್ಲಿ ಇವ್ರಿಗೆ ನೀವು ಅಂದರೆ ತುಂಬ ಇಷ್ಟ ಇದೆ. ಓಕೆ, ಆರ್ ಇದು ಇನ್ನೊಂದು ರೀತಿ ನೋಡಿದ್ರೆ ಡೆಫಿನೆಟ್ಲಿ ಇಲ್ಲಿ ನೀವು ಮೋಸ್ಟ್ಲಿ ಈ ಪರ್ಸನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಓಕೆ, ಸೊ ಅದರಿಂದ ಈ ಪರ್ಸನ್ ಹರ್ಟ್ ಆಗಿದ್ದಾರೆ. ಓಕೆ, ಸೊ ಈಗಾಗಲೇ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ನೀವು ಅವಾಯ್ಡ್ ಮಾಡ್ತಿದ್ದೀರಾ ಈ ಪರ್ಸನ್ ಹರ್ಟ್ ಆಗಿದ್ದಾರೆ. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೋ ಹಾಗೆ ತಗೊಳ್ಳಿ. ಜನರಲ್ ರೀಡಿಂಗ್ ಇದು. ಆ್ಯಂಡ್ ಈ ಪರ್ಸನ್ ಮೋಸ್ಟ್ಲಿ ಫೈರ್ ಸೈನ್ ಸಹ ಇರ್ಬೋದು, ಅರ್ತ್ ಸೈನ್ ಸಹ ಇರ್ಬೋದು, ವಾಟರ್ ಸೈನ್ ಸಹ ಇರ್ಬೋದು. ಮೇಜರ್ ಸ್ಯಾಜಿಟೇರಿಯಸ್ ಬರ್ತಿದೆ. ಓಕೆ, ಸೊ ಪ್ರಿವಿಲೇಜ್ ಲೇಡಿ. ಓಕೆ, ಸೊ ಈ ಪರ್ಸನ್ ಲೈಕ್ ತುಂಬ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡುವಂಥ ವ್ಯಕ್ತಿತ್ವ ಜಾಸ್ತಿನೇ ಇದೆ. ಓಕೆ, ಆ್ಯಂಡ್ ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ನಿಮಗೂ ಸಹ ಇವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆ, ಆ್ಯಂಡ್ ಚೇಂಜ್ ಇದೆ. ಓಕೆ, ಸೊ ಮೋಸ್ಟ್ಲಿ ನೀವು ಪ್ಲೇಸ್ ಚೇಂಜ್ ಮಾಡ್ಬೋದು, ಅಥವಾ ಈ ಪರ್ಸನ್ ಇರೋ ಪ್ಲೇಸ್ಗೆ ನೀವು ಹೋಗ್ಬೋದು. ಓಕೆ, ಮೋಸ್ಟ್ಲಿ ಡಿಸ್ಟೆನ್ಸ್ ಇದೆ ಅಂತ ಅನ್ಸುತ್ತೆ. ಓಕೆ, ಸೊ ಇಲ್ಲಿ ಚೇಂಜ್ ಆಫ್ ಪ್ಲೇಸ್ ಇದೆ, ಅಥವಾ ಈ ಪರ್ಸನ್ ಇರೋ ಜಾಗಕ್ಕೆ ನೀವು ಹೋಗ್ಲಿಕ್ಕೆ ಏನೋ ರೀಸನ್ ಸಿಗುತ್ತೆ.
ಓಕೆ. ಆ್ಯಂಡ್ ನೀವು ತುಂಬ ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಅಂತ ಅನಿಸುತ್ತೆ. ಓಕೆ. ಆ್ಯಂಡ್ ಇಲ್ಲಿ 34 ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ಓಕೆ. ಸೊ ನೀವು ಏಜ್ ಇರ್ಬೋದು ಅಥವಾ ಈ ಪರ್ಸನ್ ಏಜ್ ಇರ್ಬೋದು. ಆ್ಯಂಡ್ ಇವನ್ ನಾನು ತುಂಬ ಯುನೋ ಅವ್ರ ಪಾಡಿಗೆ ಅವ್ರು ಇರುವಂಥ ವ್ಯಕ್ತಿತ್ವ. ಓಕೆ. ಸೊ ಬೇರೆಯವ್ರ ಬಗ್ಗೆ ಇವ್ರು ಜಾಸ್ತಿ ಅಷ್ಟು ಯೋಚನೆ ಮಾಡಲ್ಲ. ಓಕೆ. ಓಕೆ. ಸೊ ಮೋಸ್ಟ್ಲಿ ಚೈಲ್ಡ್ ಇದೆ. ಸೊ ಮೋಸ್ಟ್ಲಿ ನಿಮಗೆ ಚೈಲ್ಡ್ ಇರ್ಬೋದು ಅಥವಾ ಈ ಪರ್ಸನ್ಗೆ ಚೈಲ್ಡ್ ಇದ್ದಾರೆ ಅಂತ ಅನಿಸುತ್ತೆ. ಓಕೆ. ಸೊ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಇವರು. ಓಕೆ. ಸೊ ಮೋಸ್ಟ್ಲಿ ಇವ್ರ ಏಜ್ 20 ಸಹ ಆಗಿರ್ಬೋದು, 20 ಆರ್ 25. ಓಕೆ. ಸೊ ಆ ಥರ ಆಗಿರ್ಬೋದು ಇವ್ರ ಏಜ್ ಅಂತ ಅನ್ಸುತ್ತೆ. ಆ್ಯಂಡ್ ಕೋಶಿಪ್ ಇದೆ. ಸೊ ಇವ್ರ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ ಅಂತ ಅರ್ಥ. ಆ್ಯಂಡ್ ನೀವು ಸಹ ಇವ್ರನ್ನ ತುಂಬ ಇಷ್ಟಪಡ್ತಿದ್ದೀರ ಅಂತ ಅರ್ಥ. ಓಕೆ. ಓಕೆ. ಸೊ ಇಲ್ಲಿ ಯಾರೋ ತಡೀತಿದ್ದಾರೆ ಅಂತ. ಓಕೆ. ಸೊ ಯಾರೋ ಪರ್ಸನ್ ಇರ್ಬೋದು ನೀವಿಬ್ಬರ ಲೈಫಲ್ಲಿ. ಓಕೆ. ಇವ್ರಿಗೆ ನೀವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ಲ. ಓಕೆ. ಸೊ ಅದೊಂದು ನೆಗೆಟಿವಿಟಿ ಇದೆ ಇಲ್ಲಿ. ಓಕೆ. ಸೊ ಮೋಸ್ಟ್ಲಿ ಮೆಚೂರ್ ವುಮೆನ್ ಮೋಸ್ಟ್ಲಿ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಇರ್ಬೋದು. ಓಕೆ. ಸೊ ಅವ್ರಿಗೆ ನೀವು ಇವ್ರ ಜೊತೆ ಇರೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಓಕೆ. ಹೆಲ್ಪ್ಫುಲ್ ಪೀಪಲ್. ಓಕೆ. ಸೊ ನಿಮ್ಗೆ ಯಾರೋ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಓಕೆ. ಕ್ಲೇಮ್ ಮಾಡಿರಿ ಅಥವಾ ಏಂಜಲ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಏಂಜಲ್ ನಂಬರ್ಸ್ ನೋಡ್ತಿದ್ದೀರಾ. ಓಕೆ. ನನಗೆ ಇಲ್ಲಿ ಜಾಸ್ತಿ 333 ಕಾಣಿಸ್ತಿದೆ. ಓಕೆ. ಸೊ ಏಂಜಲ್ ನಂಬರ್ 333 ನೋಡ್ತಿರ್ಬೋದು ನೀವು. ಆ್ಯಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಬರ್ತೀವಿ. ಓಕೆ. ಸೊ ಏಂಜಲ್ಸ್ ಹೇಳ್ತಿದ್ದಾರೆ ಯಾವ್ದನ್ನ ಹೊಸ ಡೈರೆಕ್ಷನ್ ಚೂಸ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಥವಾ ನೀವೇನಾದ್ರು ಯೋಚನೆ ಮಾಡ್ತಿದ್ರಿ, ಅದನ್ನ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದು ಸಾಲ್ವ್ ಆಗಲಿಕ್ಕೆ ಯಾವ್ದನ್ನ ಹೊಸ ವೇ ನೋಡಿ ಅಂತ ಹೇಳ್ತಿದ್ದಾರೆ. ಓಕೆ. ನಿಮಗೆ ಬಿಟ್ಟಿದ್ದು. ಓಕೆ. ಸೊ ಡೆಫಿನೆಟ್ಲಿ ಏಂಜಲ್ ಸಹ ಹೇಳ್ತಿದ್ದಾರೆ ಇದು ನಿಮಗೆ ಬಿಟ್ಟಿದ್ದು. ನೀವು ಹೇಗೆ ನಿಮಗೆ ಬೇಕಿದ್ರೆ ಮಾತ್ರ ಇದು ಸಾಲ್ವ್ ಆಗುತ್ತೆ, ಇಲ್ಲಾಂದರೆ ಇದು ಸಾಲ್ವ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ವೆಯ್ಟ್ ಮಾಡಬೇಕಾಗತ್ತೆ ಅಂತಲೂ ಮೆಸೇಜ್ ಇದೆ ನಿಮಗೆ ಏಂಜಲ್ಸಿಂದ. ಓಕೆ. ಸೊ ರೊಮ್ಯಾನ್ಸ್ ಇದೆ ಅಲ್ಲಿ. ಓಕೆ. ಸೊ ಡೆಫಿನೆಟ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನೀವು ಖುಷಿಯಾಗಿದ್ದೀರಾ ಅಂತ ತೋರಿಸ್ತಿದೆ. ಓಕೆ. ಸೊ ಇಯರ್ ಫ್ರಮ್ ನಾವು. ಓಕೆ. ಮೋಸ್ಟ್ಲಿ ಇನ್ನೊಂದು ವರ್ಷದಲ್ಲಿ ನೀವು ಜೊತೆ ಇರ್ತೀರ ಅಂತ ಬರ್ತಿದೆ ರೀಡಿಂಗಲ್ಲಿ. ವಾವ್. ಓಕೆ. ಸೊ ಬ್ಯೂಟಿಫುಲ್ ಕ್ಲೇಮ್ ಮಾಡಿ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಅಕ್ಸೆಪ್ಟಿಂಗ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಡೇ. ಗುಡ್ ಡೇ. ಧನ್ಯವಾದಗಳು. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡಿರೋರಿಗೆ ರೀಡಿಂಗ್ ಇದು. ಆ್ಯಂಡ್ ಸೊ ಏನಾಗ್ತಿದೆ ನಿಮ್ಮ ಲೈಫಲ್ಲಿ ಅಂತ ನೋಡೋಣ. ಓಕೆ. ಸೊ ಇದು ಟೈಮ್ಲೆಸ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತೊಗೊಳ್ಳಿ. ಜನರಲ್ ರೀಡಿಂಗ್ ಇದು. ಆ್ಯಂಡ್ ನೀವು ಯಾವಾಗ ನೋಡಿದ್ರೂ ಇದು ನಿಮಗೆ ಅನ್ವಯ ಆಗುತ್ತೆ. ಓಕೆ. ಸೊ ಓಕೆ. ಮೋಸ್ಟ್ಲಿ ನೀವು ಯಾವುದೋ ಪ್ರಾಜೆಕ್ಟ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀರಾ, ಅಥವಾ ಲೈಕ್ ಏನೋ ತೊಗೊಳ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಓಕೆ. ಸೊ ನನಗೆ ಯಾವ ವೈಬ್ಸ್ ಬರ್ತಾ ಇದೆ ಇಲ್ಲಿ. ಓಕೆ. ಸೊ ಓಕೆ. ಸೊ ಪ್ರಯತ್ನ ಪಡ್ತಾ ಇದ್ದೀರಾ, ಇನ್ನೂ ಇದು ನೀವು ತೊಗೊಳ್ಲಿಕ್ಕೆ ಆಗ್ತಿಲ್ಲ. ಓಕೆ. ಸೊ ಮೇಜರ್ ಅರ್ತ್ ಸೈನ್ಸ್ ಬರ್ತಿದೆ. ಓಕೆ. ಸೊ ಸ್ಟೇಬಲ್ ಆಗಿರಿ. ಅಂದರೆ ನೀವು ಇನ್ನೂ ದೃಢವಾಗಿಲ್ಲ, ಇದು ಬೇಕೇ ಬೇಕು ಅಂತ ಇಲ್ಲ ನಿಮ್ಮ ಮನಸ್ಸು. ಓಕೆ. ಸೊ ಅದನ್ನು ಸ್ಟೇಬಲ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆ. ಓಕೆ. ಸೊ ಎಲ್ಲೋ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಸಹ ಇತ್ತು. ಆ್ಯಂಡ್ ನೀವು ಟ್ರಾವೆಲ್ ಮಾಡೋಕ್ಕೆ ಇನ್ನೂ ರೆಡಿ ಇಲ್ಲ. ಓಕೆ. ಸೊ ಅದೊಂದು ಮೇಜರ್ ನನಗೆ ಕಾಣಿಸ್ತಿದೆ. ಬಟ್ ಅಗೇನ್ ಇಲ್ಲಿ ಇಬ್ಬರು ಕಾಣಿಸ್ತಿದ್ದಾರೆ. ಓಕೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ವ್ಯಾಂಡ್ಸ್. ಓಕೆ. ಸೊ ಇಲ್ಲಿ ಇಬ್ಬರು ಮೇಜರ್ ವ್ಯಕ್ತಿತ್ವ ಇದೆ. ಅಂದರೆ ಮೋಸ್ಟ್ಲಿ ಯಾರೋ ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಓಕೆ. ಸೊ ಈ ಥರನೂ ತೊಗೋಬೋದು ಇದನ್ನು. ಸೊ ಯಾರೋ ಇಬ್ಬರು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಅವ್ರು ಹೇಳೋಕ್ಕೂ ಟ್ರೈ ಮಾಡ್ತಾರೆ ನಿಮಗೆ. ಅವ್ರ ಸನ್ ಮೂನ್ ಫೈರ್ ಸನ್ ಆಗಿರ್ಬೋದು ಅಥವಾ ಅರ್ತ್ ಸನ್ ಆಗಿರ್ಬೋದು. ಓಕೆ. ಸೊ ಈ ಪರ್ಸನ್ ನಿಮ್ಗೇನೋ ಹೇಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅಥವಾ ಇವ್ರಿಗೆ ನೀವು ತುಂಬ ಇಷ್ಟ, ಅಥವಾ ನಿಮಗೆ ಇವ್ರು ತುಂಬ ಇಷ್ಟ. ಓಕೆ. ಸೊ ಇದು ಒನ್ ಸೈಡೆಡ್ ಕಾಣ್ತಿದೆ ನನಗೆ. ಓಕೆ. ಒನ್ ಸೈಡೆಡ್ ಲವ್ ಕಾಣ್ತಿದೆ. ಓಕೆ. ಬಟ್ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ. ಓಕೆ. ಸೊ ಯೂನಿವರ್ಸ್ ಬ್ಲೆಸ್ ಮಾಡ್ತಿದ್ದಾರೆ ನಿಮ್ಮನ್ನು. ಆ್ಯಂಡ್ ಏರ್ ಸೈನ್ಸ್ ಸಹ ಇರ್ಬೋದು ಈ ಪರ್ಸನ್ ಸನ್ ಅವ್ರ ಮೂನಲ್ಲಿ. ಓಕೆ. ಬಟ್ ನನಗೆ ಮೇಜರ್ ಅರ್ತ್ ಸೈನ್ಸ್ ಕಾಣಿಸ್ತಿದ್ದಾರೆ. ಓಕೆ. ಸೊ ಮೇಜರ್ ಅರ್ತ್ ಸೈನ್ಸ್ ಇರ್ಬೋದು ಈ ಪರ್ಸನಲ್ಲಿ. ಆ್ಯಂಡ್ ತುಂಬ ಕನ್ಫ್ಯೂಷನ್ಸ್ ಅಲ್ಲಿದ್ದಾರೆ ಅಂತ ಅನಿಸುತ್ತೆ. ನೀವು ಸಹ ಕನ್ಫ್ಯೂಷನಲ್ಲಿದ್ದಾರೆ, ಈ ಪರ್ಸನ್ ಸಹ ಕನ್ಫ್ಯೂಷನಲ್ಲಿದ್ದಾರೆ. ಓಕೆ. ಇಲ್ಲಿ ಸ್ಟೇಬಲ್ ಆಗಿ ಡಿಸಿಷನ್ ತೊಗೋತಿಲ್ಲ ಇಬ್ಬರು. ಮೋಸ್ಟ್ಲಿ ಪಾಸ್ಟ್ ಪರ್ಸನ್ ಇರ್ಬೋದು. ಓಕೆ. ಆರ್ ನಂಗೆ ಅನಿಸುತ್ತೆ ಈ ಪರ್ಸನ್ ಮದುವೆ ಆಗಿದ್ದಾರೆ. ಓಕೆ. ಸೊ ನಂಗೆ ಇನ್ನೊಂದು ಕಾಣ್ತಿದೆ ಇಲ್ಲಿ, ಪರ್ಸನ್ ಆಗಲೇ ಮದುವೆ ಆಗಿದ್ದಾರೆ. ಓಕೆ. ಸೊ ಮೋಸ್ಟ್ಲಿ ನಿಮ್ಮ ಪಾಸ್ಟ್ ಪರ್ಸನ್ ಇರ್ಬೋದು. ನೀವಿನ್ನೂ ಇವ್ರನ್ನ ಮರೀಲಿಕ್ಕೆ ಟ್ರೈ ಮಾಡಿದ್ರೂ ಆಗ್ತಿಲ್ಲ. ಓಕೆ. ಓಕೆ. ಸೊ ನಿಮಗೆ ಓಕೆ. ಸೊ ಇವ್ರನ್ನ ಮರೆಯೋದೇ ವಾಸಿ. ಓಕೆ. ಎಸ್ ಕಷ್ಟ, ಬಟ್
ಈ ಪರ್ಸನ್ ಆಗಲಿ ಇನ್ನೊಂದು ಲೈಫ್ ಇದೆ ಇವ್ರಿಗೆ. ಸೊ ಈ ಪರ್ಸನ್ನ ಮರೆಯೋದೇ ವಾಸಿ ಅಂತ ಅನ್ನಿಸ್ತದೆ. ಓಕೆ, ಆ್ಯಂಡ್ ಇನ್ನು ಕೆಲವ್ರಿಗೆ ನಿಮ್ಮ ಜಾಬಲ್ಲಿ ನಿಮಗೆ ಸ್ಟೆಬಿಲಿಟಿ ಸಿಗ್ತಿದೆ. ಓಕೆ, ಆ್ಯಂಡ್ ಜಾಸ್ತಿ ಪ್ರಮೋಷನ್ ಆಗೋ ಚಾನ್ಸಸ್ ಇದೆ, ಅಂಡ್ ಎಲ್ಲೋ ಟ್ರಾವೆಲ್ ಕೂಡ ಮಾಡೋ ಚಾನ್ಸಸ್ ಇದೆ. ಓಕೆ, ಓಕೆ. ಸೊ ಮೋಸ್ಟ್ಲಿ ಮೇಜಲ್ಲಿ ಇಲ್ಲಿ ನಿಮಗೆ ನಿಮಗೆ ಲಿಯೋ ಕಾಣ್ಬೋದು ಇಲ್ಲಿ. ಓಕೆ, ಸೊ ಮೇಜಲ್ಲಿ ಲಿಯೋ ಇರ್ಬೋದು ಈ ಪರ್ಸನ್ ಅಥವಾ ನೀವು. ಆ್ಯಂಡ್ ಫ್ರೆಂಡ್ಸ್ ಯಾರೋ ಇರ್ಬೋದು, ನಿಮಗೆ ಕ್ಲೋಸ್ ಫ್ರೆಂಡ್ಸ್. ಓಕೆ, ಸೊ ಇವರು ನಿಮಗೆ ಸಪೋರ್ಟಿವ್ ಬರ್ಬೋದು. ಓಕೆ, ಯಾರೋ ಲಿಯೋ ನಿಮ್ಮ ಕ್ಲೋಸ್ ಫ್ರೆಂಡ್ ಇರ್ಬೋದು, ಅಥವಾ ನನಗೆ ಇನ್ನೊಂದೇನು ಕಾಣಿಸ್ತದೆ ಇಲ್ಲಿ ಅಂದರೆ ಮೋಸ್ಟ್ಲಿ ಫ್ರೆಂಡ್ಸ್ ಜೊತೆಯಲ್ಲೂ ಹೊರಗಡೆ ಹೋಗ್ಬೋದು. ಓಕೆ, ಸೊ ತುಂಬ ದಿವಸನ ಪ್ಲ್ಯಾನ್ ಮಾಡ್ತಿದ್ದೀರಾ, ಹೋಗೋಕ್ಕಾಗಲಿಲ್ಲ ಅಂದರೆ ಸಹ ಹೋಗ್ಬೋದು. ಓಕೆ, ತುಂಬ ಹರ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ನೀವು ಈ ಪರ್ಸನಿಂದ ಪಾಸ್ಟಲ್ಲಿ ತುಂಬ ಹರ್ಟ್ ಆಗಿದ್ದೀರಾ, ಆರ್ ಈ ಪರ್ಸನ್ ನಿಮ್ಮಿಂದ ತುಂಬ ಹರ್ಟ್ ಆಗಿದ್ದಾರೆ. ಓಕೆ, ಸೊ ನಂಗೆ ಅನ್ಸುತ್ತೆ ಇದು ಕೆಲವ್ರು ಮದುವೆ ಆಗಿರೋರಿದ್ರೆ ಪ್ಲೀಸ್ ಅವ್ರನ್ನ ಅವರೇ ಬಿಟ್ಬಿಡಿ. ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಸ್ವಲ್ಪ ಈ ಪರ್ಸನ್ಗೆ ಲೈಫೇ ಬೇರೆ ಇದೆ. ಓಕೆ, ಆ್ಯಂಡ್ ಓಕೆ, ವೂಂಡ್ಸ್ ಇದೆ ನಿಮಗೆ, ಪಾಸ್ಟ್ ವೂಂಡ್ಸ್ ಇದೆ, ಅದನ್ನು ಹೀಲ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಹೀಲಿಂಗ್ ಬೇಕಾಗಿದೆ. ಓಕೆ, ಆ್ಯಂಡ್ ಏನಾಗ್ತಿದೆ, ಬ್ಯಾಡ್ ಹೆಲ್ತ್ ಇದೆ. ಸೊ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಈ ಪರ್ಸನ್ ಸಹ ಅವ್ರ ಹೆಲ್ತ್ ಬಗ್ಗೆ ಹುಷಾರಾಗಬೇಕು. ಆ್ಯಂಡ್ ಡಿಸ್ಟೆಂಟ್ ಹೊರೈಸನ್ಸ್ ಇದೆ. ಓಕೆ, ಸೊ ನಂಗನ್ಸುತ್ತೆ ಮೋಸ್ಟ್ಲಿ ಟ್ರಾವೆಲ್ ಇದೆ ಅಥವಾ ಡಿಸ್ಟೆನ್ಸ್ ಇದೆ ನಿಮ್ಮಿಬ್ಬರ ಮಧ್ಯೆ. ಓಕೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ ಈ ಪರ್ಸನ್ ಬಗ್ಗೆ, ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಓಕೆ, ಅದು ಮೇಜರಾಗಿ ಕಾಣ್ತಿದೆ ನನಗೆ, ಓವರ್ ಥಿಂಕಿಂಗ್ ಇದೆ ಇಲ್ಲಿ. ಓಕೆ, ತುಂಬ ಯೋಚನೆ ಮಾಡ್ತಿದ್ದೀರಾ. ಆರ್ ಮೋಸ್ಟ್ಲಿ ನೀವು ಆರ್ಟಿಸ್ಟ್ ಇರ್ಬೋದು. ಓಕೆ, ಸೊ ಆರ್ ಈ ಪರ್ಸನ್ ಆರ್ಟಿಸ್ಟ್ ಇರ್ಬೋದು. ಆ್ಯಂಡ್ ನನಗೆ 31 ತುಂಬ ಇದಾಗಿ ಕಾಣಿಸ್ತಿದೆ. ನಿಮ್ಮ ಏಜ್ ಇರ್ಬೋದು ಅಥವಾ ಈ ಪರ್ಸನ್ ಏಜ್ ಇರ್ಬೋದು. ನನಗೆ ಇವನ್ 40 ಹತ್ತಿರ ಕಾಣಿಸ್ತಿದೆ, ಆರ್ 36 ಸಹ ಕಾಣಿಸ್ತಿದೆ. ಸೊ ಅರೌಂಡ್ 20 ಸಹ ಕಾಣಿಸ್ತಿದೆ ಇಲ್ಲಿ. ಓಕೆ, ಸೊ ಇದರಲ್ಲಿ ಇವ್ರ ಏಜ್ ಯಾವುದನ್ನ ಇರ್ಬೋದು ಅಥವಾ ನಿಮ್ಮ ಏಜ್ ಸಹ ಇರ್ಬೋದು. ಓಕೆ, ಮೇಲ್. ಓಕೆ, ಸೊ ಮೋಸ್ಟ್ಲಿ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಮೇನ್ ಪರ್ಸನ್ ಇವರು ಅಂತ, ಇಲ್ಲ ಅಂತ ಅನಿಸುತ್ತೆ. ಓಕೆ, ಸೊ ಇಲ್ಲೇನೋ ಕನ್ಫ್ಯೂಷನ್ ಇದೆ. ಓಕೆ, ಸೊ ಮೋಸ್ಟ್ಲಿ ಯೂನಿವರ್ಸ್ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ 35 ಸಹ ಏಜ್ ಇರ್ಬೋದು. ಓಕೆ, ಸೊ ಇಲ್ಲಿ ಬಟರ್ಫ್ಲೈಸ್ ಕಾಣಿಸೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಬಟರ್ಫ್ಲೈ ಕಾಣಿಸಿದ್ರೆ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಿದ್ದಾರೆ, ನಿಮಗೆ ಬೇರೆ ಪಾತ್ ತೋರಿಸ್ತಾ ಇದ್ದಾರೆ, ಒಳ್ಳೆ ಪಾತ್ ತೋರಿಸ್ತಿದ್ದಾರೆ ಅಂತ ಅರ್ಥ. ಓಕೆ, ಸೊ ಮೇಜರ್ ಜೆಮಿನೈ ಕೂಡ ಇರ್ಬೋದು ಈ ಪರ್ಸನ್, ಅವ್ರ ಪಾಸ್ಟ್ ಲವ್ ಲೈಫ್ ಕೂಡ ಇರ್ಬೋದು. ಓಕೆ, ಅನ್ಲೈಕ್ಲಿ. ಓಕೆ, ಸೊ ಡೆಫಿನೆಟ್ಲಿ ಇವನ್ನ ಮರ್ತಿದ್ರೆ ವೆರಿ ಗುಡ್. ಓಕೆ, ಸೊ ಅನ್ಲೈಕ್ಲಿ ಅಂತ ಬರ್ತಿದೆ. ಗುಡ್. ಓಕೆ, ಸೊ ನಾಟ್ ದ ರೈಟ್ ಟೈಮ್. ಏಂಜಲ್ಸ್ ಹೇಳ್ತಿದ್ದಾರೆ ಇದು ರೈಟ್ ಟೈಮ್ ಅಲ್ಲ, ಸೊ ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಓಕೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆ, ಸೊ ಡೋಂಟ್ ವರಿ, ನೀವು ಸರಿ ಹೋಗ್ತೀರಾ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಬಟ್ ಅಗೇನ್ ಇಲ್ಲಿ ನನಗೆ ಕಾಣ್ತಿರೋದೇನು ಅಂದರೆ ತುಂಬ ಎಮೋಷನ್ಸ್ ಇದೆ. ಓಕೆ, ಅಟ್ಯಾಚ್ಡ್ ಆಗಿದೆ, ಬಟ್ ಅದನ್ನು ಮರೆದ್ರೇ ಒಳ್ಳೆಯದು. ಓಕೆ, ಸೊ ಇದು ಕೆಲವ್ರಿಗೆ. ಓಕೆ, ಇನ್ನು ಕೆಲವ್ರಿಗೆ ಆಪರ್ಚುನಿಟೀಸ್ ಬರ್ತಿದೆ. ಓಕೆ, ಸೊ ಎಲ್ಲೋ ಬೇರೆ ಟ್ರಾವೆಲ್ ಮಾಡೋ ಆಪರ್ಚುನಿಟೀಸ್ ಜಾಸ್ತಿ ಕಾಣಿಸ್ತಿದೆ. ರಿಕವರಿ ಟೈಮ್ ಸಹ ಇದೆ, ಅಂದರೆ ಏನೋ ಹೀಲಿಂಗಲ್ಲಿದ್ದೀರಾ, ನೀವು ಹೀಲಿಂಗಲ್ಲಿದ್ದೀರಾ ಅಥವಾ ಈ ಪರ್ಸನ್ ಹೀಲಿಂಗಲ್ಲಿದ್ದಾರೆ. ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ಸೊ ಈ ಪರ್ಸನ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತೊಗೊಳ್ಳೋಕ್ಕೆ ನಿಮ್ಗೆ ಇಷ್ಟ ಇದೆ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಜಾಬ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಎಸ್. ಓಕೆ, ಸೊ ಯೂನಿವರ್ಸ್ ಸಹ ನಿಮಗೆ ಪಾಸಿಟಿವ್ ಸೈನ್ ತೋರಿಸ್ತಿದ್ದಾರೆ. ಬರ್ಡ್ಸ್ ಇದೆ ಇಲ್ಲಿ. ಸೊ ಜಾಸ್ತಿ ನಂಗೆ ಅನ್ಸುತ್ತೆ ಸಾಂಗ್ಸಿಂದ ಏನೋ ಕನೆಕ್ಟೆಡ್ ಆಗಿದ್ದೀರಾ. ಓಕೆ, ಓಕೆ, ಸೊ ಮೋಸ್ಟ್ಲಿ ಕೆಲವ್ರಿಗೆ ಇದ್ದಾರೆ ಹೊಸ ಪರ್ಸನ್ ಸಹ ಇರ್ಬೋದು. ಓಕೆ, ಸೊ ಹೊಸ ಪರ್ಸನ್ ಅಂದರೆ ಅವ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ ಅಂತ ಸಹ ಏಂಜಲ್ಸ್ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಗೆ ಹೇಗೆ ಅನುವಾಗುತ್ತೆ ಆಗ್ತವೆ ಜನರಲ್ ರೀಡಿಂಗ್ ಇದು. ಥ್ಯಾಂಕ್ ಫಾರ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಸೆಲೆಕ್ಟ್ ಮಾಡಿದವ್ರಿಗೆ ರೀಡಿಂಗ್ ಇದು. ಸೊ ಏನಾಗ್ತಿದೆ ನೋಡೋಣ. ಓಕೆ, ಸೊ ನಿಮ್ಮ ಲೈಫಲ್ಲಿ ಈಗ ಏನಾಗ್ತಿದೆ ನೋಡೋಣ, ಆ್ಯಂಡ್ ಏನು ಆಗಬಹುದು ಮುಂದೆ ಅಂತ ನೋಡೋಣ. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೆ ಆಗ್ತವ್ರಿ ಜನರಲ್ ರೀಡಿಂಗ್ ಇದು. ಓಕೆ, ಸೊ ಮೋಸ್ಟ್ಲಿ ಇಲ್ಲಿ ಮೇಜರ್ ಲಿಬ್ರಾ ಇದೆ. ಸೊ ನೀವು ಲಿಬ್ರಾ ಇರ್ಬೋದು ಅಥವಾ ನಿಮಗೆ ಇಷ್ಟ ಆಗಿರೋ ಪರ್ಸನ್ ಯಾರೋ ಲಿಬ್ರಾ ಇರ್ಬೋದು. ಓಕೆ, ಸೊ ಇಲ್ಲೇನೋ ಜಸ್ಟಿಸ್ ಬರ್ತಿದೆ ನಿಮಗೆ. ವಾವ್. ಓಕೆ, ಸೊ ಇದುವರೆಗೂ ಏನಕ್ಕೋ ಯೋಚನೆ ಮಾಡ್ತಿದ್ದೀರಾ ಅಥವಾ ನಿಮಗೆ ಮನಸ್ಸಲ್ಲಿ ಏನೋ ಗೊಂದಲ ಆಯಿತು ಅಂತ ಅನಿಸುತ್ತೆ. ಸೊ ಅದು ಸಾಲ್ವ್ ಆಗ್ತಿದೆ. ಅದಕ್ಕೊಂದು ಒಳ್ಳೆ ಇದು ಸಿಗ್ತಾ ಇದೆ, ಅದಕ್ಕೊಂದು ಒಳ್ಳೆ ಏನು ಹೇಳ್ತಾರೆ ನಂಗೆ ಅನ್ಸುತ್ತೆ ನೀವು ಮೋಸ್ಟ್ಲಿ ಅದು ಕೋರ್ಟ್ ಕೇಸಲ್ಲಿದ್ದೀರಾ. ಸೊ ನಿಮಗೆ ವಿಕ್ಟ್ರಿ ಸಿಗ್ತಿದೆ ಅಂತ ಅನ್ನಿಸ್ತದೆ. ಓಕೆ, ಸೊ ಜನರಲ್ ರೀಡಿಂಗ್ ಇದು. ನಿಮ್ಗೆ ಹೇಗೆ ಅನ್ವಾಗುತ್ತೋ ಹಾಕಿ ತೊಗೊಳ್ಳಿ.
ಓಕೆ. ಸೊ 5 ಸೈನ್ಸ್ ಇದ್ದಾರೆ ಇಲ್ಲಿ. ಸೊ ಡೆಫಿನೆಟ್ಲಿ ತುಂಬ ಬೇಗ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಓಕೆ. ಸೊ ನೀವೇನೋ ರಶ್ ಮಾಡ್ತಾಯಿದ್ದೀರಾ ಅಂದರೆ ಇದು ಬೇಗ ಆಗಬೇಕು ನಿಮಗೆ ಅಂತ ಟ್ರೈ ಮಾಡ್ತಿದ್ದೀರಾ. ಸೊ ಅದು ಸ್ವಲ್ಪ ನಿಧಾನ ಮಾಡಿ. ಓಕೆ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಓಕೆ. ಆ್ಯಂಡ್ ಓಕೆ, ಅದೇ ಪೇಷನ್ಸ್ ಇಲ್ಲ. ಓಕೆ. ಸೊ ಕಡಿಮೆ ಪೇಷನ್ಸ್ ಇದೆ ಆ್ಯಂಡ್ ಎಲ್ಲೋ ಹೋಗಬೇಕಾಗಿತ್ತು ಅಂತ ಅನಿಸುತ್ತೆ. ಓಕೆ. ಸೊ ಇಲ್ಲಿ ಟ್ರಾವೆಲ್ ಕಾರ್ಡ್ಸಲ್ಲಿದೆ, ಅದು ಡಿಲೇ ಆಗ್ತಾಯಿದೆ. ಓಕೆ. ಸೊ ಅದೆಲ್ಲ ಒಳ್ಳೇದಕ್ಕೆ ಆಗ್ತಿದೆ ಅಂತ ಯೂನಿವರ್ಸ್ ಗೈಡ್ ಮಾಡ್ತಾರೆ ನಿಮಗೆ. ಓಕೆ. ಆ್ಯಂಡ್ ಮೋಸ್ಟ್ಲಿ ಅದು ಹೊಸ ಆಫರ್ ಬರ್ಬೋದು ನಿಮಗೆ. ಓಕೆ. ಸೊ ನನಗನ್ಸುತ್ತೆ ಅಥವಾ ನೀವು ಎಲ್ಲರೂ ಹೋಗಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಸೊ ಅದು ಸ್ವಲ್ಪ ಡಿಲೇ ಆಗ್ತಿದೆ. ಸೊ ಅದರಿಂದ ನಿಮಗೆ ಬೇರೆ ಆಫರ್ ಸಿಗ್ತಿದೆ. ಓಕೆ. ಸೊ ಕೆಲಸದಲ್ಲಿರ್ಬೋದು ಅಥವಾ ಲೈಕ್ ಮೋಸ್ಟ್ಲಿ ನಂಗೆ ಅನಿಸುತ್ತದೆ ಇಲ್ಲಿ ನಿಮ್ಮ ಕೋರ್ಟ್ ಕೇಸ್ ಸಹ ಇರ್ಬೋದು. ಓಕೆ. ಸೊ ಅದರಲ್ಲೂ ಸಹ ನಿಮಗೆ ಡಿಲೇನಲ್ಲಿ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ. ಸೊ ಬಟ್ ನಿಮಗೆ ಆ ವಿಕ್ಟ್ರಿ ಸಿಗುತ್ತೆ. ಓಕೆ. ಆ್ಯಂಡ್ ತುಂಬ ಸ್ಟೇಬಲ್ ಆಗಿದೆ, ಮತ್ತು ನಿಮ್ಮ ಮನಸ್ಸು ತುಂಬ ಸ್ಟೇಬಲ್ ಆಗಿದೆ. ಓಕೆ. ಸೊ ವೆರಿ ಗುಡ್. ಏಸ್ ಆಫ್ ಕಪ್ಸ್. ಓಕೆ. ಸೊ ತುಂಬ ಎಮೋಷ್ನಲಾಗಿ ಯೋಚನೆ ಮಾಡ್ತಾ ಇದ್ದೀರಾ ಆ್ಯಂಡ್ ಯಾರೋ ನಂಗೆ ಅನಿಸಿದೆ ವಾಟರ್ ಸೈನ್ ಯಾರೋ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ. ಸೊ ಈ ಪರ್ಸನ್ ವಾಟರ್ ಸೈನ್ ಆಗಿದ್ದಾರೆ ಆ್ಯಂಡ್ ಓಕೆ. ಸೊ ಈ ಪರ್ಸನ್ಗೆ ನಿಮಗೆ ಲೈಕ್ ನಿಮ್ಮ ಹತ್ರ ಬಂದು ಏನೋ ಮಾತಾಡಲಿಕ್ಕಿದೆ ಅಂತ ಅನಿಸುತ್ತೆ. ಓಕೆ. ಕೆಲವ್ರಿಗೆ ಆ್ಯಂಡ್ ಇನ್ನು ಕೆಲವ್ರಿಗೆ ಈ ಪರ್ಸನ್ ಪಾಸ್ಟ್ ಪರ್ಸನ್ ಇರ್ಬೋದು ಆ್ಯಂಡ್ ಎಮೋಷನಲಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಓಕೆ. ಓಕೆ. ಸೊ ತುಂಬ ಬೇಗ ಲೈಕ್ ತುಂಬ ಫೈರಿ ಸೈನ್ ಇರ್ಬೋದು ನೀವು. ಓಕೆ. ಸೊ ನೀವು ಯಾವ್ದಾರ ಫೈರ್ ಸೈನ್ ಇರ್ಬೋದು ಅಥವಾ ವಾಟರ್ ಸೈನ್ ಸಹ ಇರ್ಬೋದು ಆ್ಯಂಡ್ ಲೈಕ್ ತುಂಬ ಬೇಗ ಆಗಬೇಕಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ. ಸೊ ಅದು ಸ್ವಲ್ಪ ಇದು ಮಾಡಿ ಲೈಕ್ ಡಿಲೇ ಆಗುತ್ತೆ. ಓಕೆ. ಸೊ ಇಲ್ಲಿ ಡಿಲೇ ಇದೆ ನನಗೆ. ಓಕೆ. ಸೊ ಇಲ್ಲಿ ಪೇಷನ್ಸ್ ಬೇಕಾಗುತ್ತೆ. ಸೊ ನಿಮಗೆ ಪೇಷನ್ಸ್ ಇದ್ರೇ ಇಲ್ಲಿ ಕೆಲವು ಸಾಲ್ವ್ ಆಗೋ ಥರ ಇದೆ. ಸೊ ತುಂಬ ಆತರ ಪಡಬೇಡಿ. ಓಕೆ. ಸೊ ಡೆಫಿನೆಟ್ಲಿ ಯಾರೋ ಪರ್ಸನ್ ನಿಮ್ಮ ಹತ್ರ ಬರ್ತಿದ್ದಾರೆ. ಸೊ ಏನೋ ಒಂದು ಹೇಳ್ತಿದ್ದಾರೆ. ಅದು ಮೋಸ್ಟ್ಲಿ ನಂಗೆ ಅನ್ಸುತ್ತೆ ಫಾಲ್ಸ್ ಪರ್ಸನ್ ಇವರು. ಓಕೆ. ಸೊ ನಿಮ್ಗೆ ಹೇಳ್ತಿದ್ದಾರೆ ನಾವು ಸಾಲ್ವ್ ಮಾಡ್ತೀವಿ ಇದನ್ನಂತ, ಬಟ್ ಮೋಸ್ಟ್ಲಿ ಪರ್ಸನ್ ನಂಬಕ್ಕೆ ಹೋಗಬೇಡಿ. ಓಕೆ. ಸೊ ಇಲ್ಲಿ ಯಾರೋ ನಿಮ್ಮ ಬಗ್ಗೆ ಲೈಕ್ ಅಡ್ವಾಂಟೇಜ್ ತೊಗೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ನಿಮಗೆ ಲೈಕ್ ನೀವು ತುಂಬ ಆತರ ಪಡ್ತಿದ್ದೀರಾ. ಸೊ ಈ ಪರ್ಸನ್ ಅದರ ಅಡ್ವಾಂಟೇಜ್ ತೊಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ. ಸೊ ಯಾರೋ ವೆಲ್ತಿ ಮ್ಯಾನ್ ಇರ್ಬೋದು ಇವರು. ಓಕೆ. ಸೊ ಹುಷಾರಾಗಿರಿ. ಆ್ಯಂಡ್ ಇಲ್ಲಿ 4 ಸಹ ಕಾಣಿಸ್ತಿದೆ. 39 ಇರ್ಬೋದು ಇವ್ರ ಏಜ್ ಅಥವಾ ನಿಮ್ಮ ಏಜ್ ಇರ್ಬೋದು. ಆ್ಯಂಡ್ ಮೋಸ್ಟ್ಲಿ ನಿಮ್ಮ ಕಮ್ಯುನಿಟಿ ಇಂದಾನೇ ಈ ಪರ್ಸನ್ ಇರ್ಬೋದು. ಓಕೆ. ಆ್ಯಂಡ್ ಮೋಸ್ಟ್ಲಿ ಯಾವುದೋ ಫಂಕ್ಷನಲ್ಲಿ ಮೀಟ್ ಮಾಡ್ತೀರಾ ಅಂತ ಅನ್ಸುತ್ತೆ ಈ ವ್ಯಕ್ತಿನ, ಆರ್ ನೀವು ಫಂಕ್ಷನ್ಗೆ ಹೋದಾಗ ನೀವು ಯಾರನ್ನೋ ಒಬ್ಬನ ಮೀಟ್ ಮಾಡ್ತಾ ಇದ್ದೀರಾ. ಓಕೆ. ಸೊ ಅವ್ರ ಹತ್ರ ಏನೋ ಶೇರ್ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ. ಆ್ಯಂಡ್ ಜರ್ನಿ ಸಹ ಇದೆ ಇಲ್ಲಿ. ಓಕೆ. ಸೊ ಮೋಸ್ಟ್ಲಿ ಎಲ್ಲೋ ಟ್ರಾವೆಲ್ ಮಾಡೋ ಪ್ಲಾನ್ಸ್ ಮಾಡ್ತಾ ಇದ್ದೀರಾ. ಓಕೆ. ಅವ್ರ ಡಿಸ್ಟೆನ್ಸ್ ಇರ್ಬೋದು ಇಲ್ಲಿ. ಓಕೆ. ಸೊ ಡೆಫಿನೆಟ್ಲಿ ಡಿಸ್ಟೆನ್ಸ್ ಇದೆ ಈ ಪರ್ಸನ್ಗೂ ನಿಮಗೂ. ಓಕೆ. ಮೋಸ್ಟ್ಲಿ ಇದು ಫಾಲ್ಸ್ ಪರ್ಸನ್. ನಾನು ಹೇಳ್ದಂಗೆ ಇವರು ಫಾಲ್ಸ್ ಪರ್ಸನ್. ಓಕೆ. ಸೊ ಇವ್ರನ್ನ ಜಾಸ್ತಿ ಲೈಕ್ ನಂಬಕ್ಕೆ ಹೋಗಬೇಡಿ, ಬಟ್ ಪೇಷನ್ಸ್ ಇಟ್ಕೊಳ್ಳಿ. ಓಕೆ. ಸೊ ದಟ್ ನಿಮಗೆ ಇದು ಸಾಲ್ವ್ ಆಗುತ್ತೆ ಬೇಗನೆ, ಆದಷ್ಟು ಬೇಗನೆ ಸಾಲ್ವ್ ಆಗುತ್ತೆ. ಓಕೆ. ಇಲ್ಲಿ ಡೆತ್ ಕಾಣಿಸ್ತೆ. ಓಕೆ. ಸೊ ಮೋಸ್ಟ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಈ ಪರ್ಸನ್ ಯಾರು ಅಂತ. ಓಕೆ. ಸೊ ಏಜ್ 19 ಇರ್ಬೋದು ಅಥವಾ ಹೆಚ್ಚು ಕಡಿಮೆ 30 ಸಹ ಇರ್ಬೋದು, ಅರೌಂಡ್ 30 ಇರ್ಬೋದು. ಓಕೆ. ಆ್ಯಂಡ್ ಈ ಪರ್ಸನ್ ಲೈಕ್ ಈ ಪರ್ಸನ್ ನಂಬಕ್ಕೆ ಹೋಗಬೇಡಿ ಜಾಸ್ತಿ, ಬಟ್ ಹುಷಾರಾಗಿರಿ. ಓಕೆ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಓಕೆ. ಸೊ ಏಜ್ 20 ಸಹ ಆಗಿರ್ಬೋದು. ತುಂಬ ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಅವ್ರ ಲೈಫ್ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ನಿಮಗೂ ಆ ಥರ ಲೈಕ್ ನೀವು ಆ ಥರನೇ ಯೋಚನೆ ಮಾಡಲಿ ಅಂತ ಬಯಸ್ತಿದ್ದಾರೆ. ಓಕೆ. ಸೊ ಅವ್ರು ನಿಮ್ಮನ್ನ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓಕೆ. ಸೊ ಇದು ಕೆಲವರಿಗೆ ನಿಮ್ಮಿಂದ ಸಹ ಈ ಪರ್ಸನ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓಕೆ. ಸೊ ಇವ್ರ ಲೈಫ್ ಹೀಗಿದೆ, ಸೊ ನೀವು ಸಹ ಇವ್ರಿಗೆ ಹೆಲ್ಪ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓಕೆ. ದೇ ಸಮಥಿಂಗ್ ಬೆಟರ್. ಓಕೆ. ಸೊ ಯೂನಿವರ್ಸ್ ಏಂಜಲ್ಸ್ ಗೈಡ್ ಮಾಡ್ತಾರೆ, ಇನ್ನೂ ಒಳ್ಳೇದು ಬರುತ್ತೆ ನಿಮ್ಮ ಲೈಫಲ್ಲಿ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಅಥವಾ ನೀವು ಮೋಸ್ಟ್ಲಿ ಪ್ರಪೋಸಲ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ಅಂತಲೂ ಹೇಳ್ತಿದ್ದಾರೆ. ಅಬಂಡೆನ್ಸ್ ಬರೋ ಚಾನ್ಸಸ್ ಇದೆ. ವಾವ್. ಓಕೆ. ಸೊ ಪಾಸ್ ಮಾಡಿ ಈ ವಿಡಿಯೋನ, ಪಾಸ್ ಮಾಡಿಬಿಟ್ಟು ಕ್ಲೇಮ್ ಮಾಡಿ ಇದನ್ನು. ಓಕೆ. ಸೊ ಲೈಕ್ ಮಾಡಿ, ಹೈಪ್ ಮಾಡಿ, ಕಮೆಂಟ್ ಮಾಡಿ. ಓಕೆ. ಸೊ ಅಬಂಡೆನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಕ್ಲೇಮ್ ಮಾಡಿ ಈ ವಿಡಿಯೋನ. ಓಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಇಫ್ ಯು ಬಿಲೀವ್. ಓಕೆ. ಸೊ ನೀವು ನಂಬಿದರೆ ಮಾತ್ರ. ಓಕೆ. ಆ್ಯಂಡ್ ಏಂಜಲ್ಸ್ ಇಲ್ಲಿ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಿಮಗೆ. ಅಬಂಡೆನ್ಸ್ ಎಲ್ಲದರಲ್ಲೂ, ಹೆಲ್ತಲ್ಲೂ, ವೆಲ್ತಲ್ಲೂ, ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲೂ ಅಬಂಡೆನ್ಸ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತದೆ.
ಓಕೆ, ರಿಮೇನ್ ಪಾಸಿಟಿವ್. ಓಕೆ, ಸೊ ಜಾಸ್ತಿ ನೆಗೆಟಿವ್ ಯೋಚನೆ ಮಾಡಬೇಡಿ, ಆದಷ್ಟು ಪಾಸಿಟಿವ್ ಆಗಿರಿ ಅಂತ ಸಹ ಏಂಜಲ್ಸ್ ಅಡ್ವೈಸ್ ಮಾಡ್ತಿದ್ದಾರೆ ನಿಮಗೆ. ಓಕೆ, ಆಸ್ಕ್ ಯು ಏಂಜಲ್ಸ್. ಓಕೆ, ಅಕಸ್ಮಾತ್ ನಿಮ್ಗೇನು ಸೈನ್ ಬೇಕಾದರೆ ಓಕೆ ಏಂಜಲ್ಸ್ನ ಕೇಳಿ, ನಿಮಗೆ ಪರ್ಟಿಕ್ಯುಲರ್ ಸೈನ್ ತೋರಿಸಿ ಅಂತ ಅವ್ರು ಡೆಫಿನೆಟಾಗಿ ತೋರಿಸ್ತಾರೆ. ಓಕೆ, ನಿಮಗೇನೋ ತುಂಬ ಗೊಂದಲ ಇದ್ದರೆ, ಈ ವ್ಯಕ್ತಿ ನಂಬೋದೋ ಬಿಡೋದೋ ಅಥವಾ ಇವರು ನಿಮಗೆ ಒಳ್ಳೇದು ಮಾಡ್ತಾರಾ ಬಿಡ್ತಾರಾ ಅಂತ ಒಂದು ಕನ್ಫ್ಯೂಷನ್ ಇದ್ದರೆ ಡೆಫಿನೆಟ್ಲಿ ಏಂಜಲ್ಸ್ಗೆ ಏನಾದರೂ ಸೈನ್ ಕೇಳಿ. ಡೆಫಿನೆಟಾಗಿ ಇಲ್ಲಿ ಏಂಜಲ್ಸಾಗಿ ಹೇಳ್ತಿದ್ದಾರೆ ನಿಮಗೆ ಸೈನ್ ಕೇಳೋಕ್ಕೆ. ಓಕೆ, ಸೊ ರೀಕನ್ಸಿಡರ್ ಇದೆ. ಸೊ ಇನ್ನೊಂದ್ಸಲ ಯೋಚನೆ ಮಾಡಿ. ಓಕೆ, ನೀವೇನೇ ಡಿಸಿಷನ್ ತೊಗೊಂಡ್ರು ಇನ್ನೊಂದ್ಸಲ ಯೋಚನೆ ಮಾಡಿ ಅಂತ ಏಂಜಲ್ಸ್ ಸಹ ಕೇಳ್ಕೊತಾ ಇದ್ದಾರೆ. ಓಕೆ, ಸೊ ಇದಿಷ್ಟೇ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಲೈಕ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ.